ಎಸ್ ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ಹೊಸ ವಿದ್ಯಾರ್ಥಿಯೊಂದಿಗೆ ನಾವು ನಮ್ಮ ಡ್ರೈವಿಂಗನ್ನು ಪ್ರಾರಂಭಿಸ್ತಾ ಇದ್ದೀವಿ. ಇದು ಶ್ರೀ ಅಂಬಾಭೈರವ ಮೋಟರ್ ಡ್ರೈವಿಂಗ್ ಟ್ರೈನಿಂಗ್ ಸ್ಕೂಲ್ನ ಒಂದು ಅಡ್ವರ್ಟೈಸ್ ಪರ್ಪಸ್ ಅಂದ್ಕೊಳ್ಳಿ. ಯಾಕಂತಂದರೆ ಇಂದಿನ ದಿನಮಾನಗಳಲ್ಲಿ ಈ ಒಂದು ಚಾಲನೆ ಅನ್ನೋದು, ಡ್ರೈವಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ನಿನ್ನೆ ನೀವು ಗಮನಿಸಿರ್ಬೋದು ಅಹಮದಾಬಾದ್ನ ಒಂದು ವಿಮಾನ ದುರಂತ. ಅಲ್ಲಿ ಎಷ್ಟೋ ಚಾನಲ್ಗಳು ಹೇಳ್ತವೆ ಯಾವುದೋ ಒಂದು ಡ್ರೈವರ್ನ ತಪ್ಪಿನಿಂದ ಅಂಥ ಒಂದು ಅಪಘಾತ ಸಂಭವಿಸ್ತು ಅಂಥೇಳಿ. ಅದು ಇನ್ನೂ ಅದರ ಒಂದು ಆರಂಭಿಕ ತನಿಖೆ ನಡೆದಿದೆ, ಆ ತನಿಖೆಯಲ್ಲಿ ವ್ಯಕ್ತ ಆಗ್ತದೆ. ಆದರೆ ಎಲ್ಲರೂ ಅನ್ನೋದ್ರ ಪ್ರಕಾರ, ಚಾನಲ್ಗಳು ಹೇಳುವುದ್ರ ಪ್ರಕಾರ ಚಾಲನೆಯಲ್ಲಿ ಒಂದು ಪರಿಪಕ್ವತೆ ಇರಲಾರ್ದಕ್ಕೆ ಈ ಅಪಘಾತ ಸಂಭವಿಸ್ತು ಅಂತ ಹೇಳ್ತಾರೆ. ನೋಡಿ, ಯಾರ್ದೋ ಮನೆಯ ಯಾವುದೋ ಕುಟುಂಬದ ಎಷ್ಟೊಂದು ಜನರು ತೀರ್ಕೊಂಡು ಬಿಟ್ಟರು. ಸುಮಾರು 200, 250, 300ವರೆಗೂ ಆ ಸಂಖ್ಯೆ ಹೋಗ್ತಾ ಇದೆ. ಇದು ಇಂಥ ಘಟನೆ ನಡೆಯೋದು ಅಜಾಗರೂಕತೆಯಿಂದ. ಅಂಥ ಅಜಾಗರೂಕತೆ ನಡಿಬಾರ್ದು ಅಂತಂದರೆ ನಾವು ಚಾಲನೆಯಲ್ಲಿ ನಾವು ಉತ್ತಮವಾದಂಥ ಒಂದು ಪರಿಪಕ್ವತೆಯನ್ನು ಪಡಿಬೇಕು. ಅಂಥ ಒಂದು ಪರಿಪಕ್ವತೆ ಸಿಗೋದು ಈ ನಮ್ಮ ಡ್ರೈವಿಂಗ್ ಸ್ಕೂಲ್ಗಳಲ್ಲಿ ಮಾತ್ರ. ಅಂಥ ಒಂದು ಡ್ರೈವಿಂಗ್ ಸ್ಕೂಲ್ಗಳಲ್ಲಿ ಶ್ರೇಷ್ಠವಾದದ್ದು ನಮ್ಮ ತಾಳಿಕೋಟೆಯಲ್ಲಿ ಶ್ರೀ ಅಂಬಾಭೈರವ ಮೋಟರ್ ಡ್ರೈವಿಂಗ್ ಟ್ರೈನಿಂಗ್ ಸ್ಕೂಲ್ದು. ಇದರದ್ದು ಒಂದು ವಿಶೇಷತೆ ಏನಂತಂದರೆ, ಎಲ್ಲ ಥರದ ಒಂದು ನಿಮಗೆ ಎಲ್ಲ ಥರದ ಒಂದು ಡ್ರೈವಿಂಗ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ, ರಿವರ್ಸ್ ಬಗ್ಗೆ ಮಾಹಿತಿ ಕೊಡ್ತಾ, ಅದೇ ಥರ ವೃತ್ತಿಪರತೆಯಲ್ಲಿ ಅಪಾರ ಅನುಭವ ಹೊಂದಿದಂಥ ಒಂದು ಈ ಒಂದು ತರಬೇತಿಯನ್ನು ನೀಡ್ತಾ ಇದ್ದೀವಿ. ಇದು ಅಂಬಾಭೈರವ ಮೋಟರ್ ಡ್ರೈವಿಂಗ್ ಸ್ಕೂಲಲ್ಲಿ ಮಾತ್ರ ಸಾಧ್ಯ ಇದೆ. ಆ ಕಾರಣದಿಂದ ನಾವು ದಿನನಿತ್ಯದ ನಮ್ಮ ಡ್ರೈವಿಂಗನ್ನು ಅತ್ಯಂತ ಎಚ್ಚರಿಕೆಯಿಂದ ಮಾಡೋಣ. ಅದೇ ಥರ ಡ್ರೈವಿಂಗ್ ಮಾಡುವಾಗ ಬರ್ತಕ್ಕಂಥ ಹಲವಾರು ತೊಂದರೆಗಳನ್ನು ನೀಗಿಸ್ಕೋಬೇಕಂದ್ರೆ ಇಂಥ ಡ್ರೈವಿಂಗ್ ಸ್ಕೂಲಲ್ಲಿ ಕಲ್ತ್ರೆ ಮಾತ್ರ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನೋಡಿ, ಇವರು ಒಡ್ಡೊಡಿಗೆಯಿಂದ ಪ್ರತಿದಿನ ಬರ್ತಾರೆ, ಕಲಿತಾರೆ, ಹೋಗ್ತಾರೆ. ಯಾಕಂದರೆ ಇವರಿಗೆ ಅದರದ್ದು ಅವಶ್ಯಕತೆ ಇದೆ. ಇವರು ಮುಂದೆ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡೋರಿದ್ದಾರೆ. ಇಂಥ ಒಂದು ಸಾಧನೆಗೆ ಇಂಬು ಕೊಡ್ತಕ್ಕಂಥದ್ದೇ ನಮ್ಮ ಶ್ರೀ ಅಂಬಾಭೈರವ ಮೋಟರ್ ಡ್ರೈವಿಂಗ್ ಟ್ರೈನಿಂಗ್ ಸ್ಕೂಲು. ಸೊ ತಾವೆಲ್ಲರೂ ಈ ಒಂದು ಶಾಲೆಗೆ, ನಮ್ಮ ವಾಹನ ತರಬೇತಿ ಶಾಲೆಗೆ ತಮ್ಮ ಮಕ್ಕಳನ್ನು ಕಳಿಸೋದ್ರ ಮುಖಾಂತರ ತಾವು ಕೂಡ ಮತ್ತು ತಮ್ಮ ಮಕ್ಕಳಿಗೆ ಮತ್ತು ತಮ್ಮ ಫ್ರೆಂಡ್ಸಿಗೆ ಒಂದು ಅನುಕೂಲವನ್ನು ಕಲ್ಪಿಸಿಕೊಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇದು ನಮ್ಮ ಅಂಬಾಭೈರವ ಡ್ರೈವಿಂಗ್ ಸ್ಕೂಲ್ನ ಒಂದು ಬೋರ್ಡ್ ಸಹ ಇದೆ, ಫೋನ್ ನಂಬರ್ ಇದೆ. ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನೀವು ಯೂನಿಯನ್ ಬ್ಯಾಂಕ್ ಕೆಳಗಡೆ KEB ಅಪೋಸಿಟ್ಟು ಬಂದರೆ ಅಲ್ಲಿ ನಮ್ಮ ಆಫೀಸ್ ಸಿಗ್ತದೆ. ಅಲ್ಲಿ ನಾವು ಕೂತ್ಕೊಂಡು ಮಾತನಾಡಿ ತಮ್ಮ ಒಂದು ತರಬೇತಿಯನ್ನು ಪಡೆದುಕೊಳ್ಳೋಕ್ಕೆ ಹೆಲ್ಪ್ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೇಳ್ಕೊಳ್ತಾ, ಇದೇನು ನನ್ನ ಮೊದಲನೇ ವಿಡಿಯೋ ಅಲ್ಲ, ಆದರೂ ಸಹಿತ ಹೊಸ ವಿದ್ಯಾರ್ಥಿಗಳು ಬಂದಾಗ ಅವರ ಒಂದು ಟ್ಯಾಲೆಂಟನ್ನು ತೋರಿಸೋದು ನಮ್ಮ ಜವಾಬ್ದಾರಿ. ಸೊ ಇದನ್ನು ತಮ್ಮೆಲ್ಲರ ಎದುರಿಗೆ ವ್ಯಕ್ತಪಡಿಸ್ತಾ, ತಾವು ಕೂಡ ತಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಕರ್ಕೊಂಬನ್ನಿ, ವಾಹನ ತರಬೇತಿ ಅವರು ಕೂಡ ಪಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಅವ್ರಿಗೂ ಕೂಡ ಒಂದು ಒಳ್ಳೆಯ ಮಾರ್ಗದರ್ಶನ ಸಿಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್, ಧನ್ಯವಾದಗಳು.